ಎಲ್ರಿಗೂ ನಮಸ್ಕಾರ. ಪ್ರೇಮದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ತುಂಬ ಜನಕ್ಕೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದಷ್ಟು ಗೊಂದಲಗಳು ಮತ್ತು ಯಾವಾಗ ಕಾಲ್ ಆಗ್ಬೋದು. ಆಲ್ರೆಡಿ HSTRಗೆ ಸಂಬಂಧಪಟ್ಟ ಹಾಗೆ CNR ರೂಲ್ ಬಿಟ್ಟಿದ್ದಾರೆ. ಸೊ ಅಬ್ಜೆಕ್ಷನ್ಗೂ ಕೂಡ ಟೈಮ್ ಕೊಟ್ಟಿದ್ರು, ಅದು ಕೂಡ ಮುಗೀತು. ಆ್ಯಂಡ್ ಈ ಒಂದು ಸಮಗ್ರ CNR ರೂಲ್ ಯಾವಾಗ ಬರುತ್ತೆ, ಯಾವಾಗ ನೋಟಿಫಿಕೇಷನ್ ಆಗುತ್ತೆ. ಆ್ಯಂಡ್ PSTR ಮತ್ತು GPSTRಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ CNR ರೂಲ್ನ ಬಿಟ್ಟು ಸಮಗ್ರ CNR ರೂಲ್ನ ಕೂಡ ಬಿಟ್ಟಿದ್ದಾರೆ. ಯಾವಾಗ ಆಗ್ಬೋದು ಅಂತಕ್ಕಂತಹ ಒಂದು ಕುತೂಹಲ ಇದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಒಂದು GPT ಆಗಿರ್ಬೋದು ಆ್ಯಂಡ್ PSTR ಆಗಿರ್ಬೋದು, ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ HSTR ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಲಾಸ್ಟ್ ಒಂದು ವಿಡಿಯೋ ಮಾಡಿ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ HSTR ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಡೆಫಿನೆಟ್ಲಿ ಯಾರು HSTRಗೆ ಓದ್ಕೋತಾ ಇದ್ದೀರಾ ಅವರಿಗೆ ಇದೊಂದು ಮೋಟಿವೇಟ್ ಆಗಬಹುದು. ಸೊ ಇನ್ನೂ ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೋತೀರಾ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ನಾನು ಸಮಾಜ ವಿಜ್ಞಾನಕ್ಕೆ 1200+ ಹುದ್ದೆಗಳು ಅಂತ ಹಾಕಿದ್ದೀನಿ. ಸೊ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು 6000 ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಆಗುತ್ತೆ. 6000 ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಇವಾಗ ಆಲ್ರೆಡಿ FD ಪರ್ಮಿಷನ್ಗೆ ಕಳಿಸಿದ್ದಾರೆ. ಸೊ ಆ ಒಂದು ಪರ್ಮಿಷನ್ ಬಂದ ಮೇಲೆ ಹುದ್ದೆಗಳ ಸಂಖ್ಯೆಗಳಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆದರೂ ಆಗುತ್ತೆ. ಓಕೆ, ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು. ಇವಾಗ ನಾವು 100 ಪೋಸ್ಟ್ ಅಂತ ಅನ್ಕೊಂತೀವಿ. 100 ಪೋಸ್ಟ್ಗೆ ಕಾಲ್ಫಾರ್ಮ್ ಮಾಡ್ತಾರೆ ಅಂತ FDಗೆ ಪರ್ಮಿಷನ್ಗೆ ಕಳಿಸಿದ್ದಾರೆ. 100 ಪೋಸ್ಟ್ಗೆ ಅಂತಂದರೆ ಆ 100 ಪೋಸ್ಟ್ಗೆ 20 ಪೋಸ್ಟ್ಗೆ ಕಮ್ಮಿ ಇರ್ಬೋದು. ಲೈಕ್ 80ಗೆ ಪರ್ಮಿಷನ್ ಕೊಡ್ಬೋದು ಅಥವಾ 85ಗೆ ಪರ್ಮಿಷನ್ ಕೊಡ್ಬೋದು. ಸೊ ಈ ಥರ ಕೆಲವೊಂದು ಸ್ಮಾಲ್ ವೇರಿಯೇಷನ್ಸ್ ಆಗಬಹುದು. ಬಟ್ ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು, ನಾನು ಒಂದು HSTRಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಜನ ಇದು ಫೇಕ್ ಓಲ್ಡ್ ಸಿಲೆಬಸ್, ಇದು ಓಲ್ಡ್ ಸಿಲೆಬಸ್ ಅಂತ ಅಂದ್ಬಿಟ್ಟು ಕಮೆಂಟ್ಸ್ಗಳನ್ನ ಹಾಕಿದ್ರು. ಸಿಲೆಬಸ್ಸು ಯಾವ ಕಾರಣಕ್ಕೂ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಲ್ಲ. ಇನ್ ಕೇಸ್ ಸಿಲೆಬಸ್ ಚೇಂಜ್ ಮಾಡಿದ್ರೂ ಕೂಡ ಒಂದು 1 or 2% ಚೇಂಜ್ ಇರುತ್ತೆ ಬಿಟ್ಟರೆ ಇನ್ನು 99% ಸೇಮ್ ಸಿಲೆಬಸ್ ಇರುತ್ತೆ. ಅದೇ ಪಠ್ಯಕ್ರಮದ ಆಧಾರದ ಮೇಲೆನೆ ಪ್ರಶ್ನೆ ಪತ್ರಿಕೆಗಳನ್ನ ರೆಡಿ ಮಾಡ್ತಾರೆ. ಯಾವ ಕಾರಣಕ್ಕೂ ತುಂಬ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸಗಳನ್ನ ಮಾಡಿ ಕಂಪ್ಲೀಟ್ ಸಿಲೆಬಸ್ನ ಚೇಂಜ್ ಮಾಡಿ ಮತ್ತೆ ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆಯನ್ನು ತಂದಿರ್ತಕ್ಕಂಥ ಕೆಲಸನ ಇಲಾಖೆ ಯಾವ ಕಾರಣಕ್ಕೂ ಮಾಡಲ್ಲ. ಸೊ ಅದೇ ಸಿಲೆಬಸ್ ಇವಾಗ ಒಂದು 8 ರಿಂದ 10 ವರ್ಷಗಳ ಹಿಂದೆ ಏನು ಸಿಲೆಬಸ್ ಇತ್ತು, ಸೇಮ್ ಸಿಲೆಬಸ್ ಇದೆ. ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಇಂಗ್ಲೀಷ್ ಕನ್ನಡ ಆಗಿರ್ಬೋದು, ಏನೋ ಒಂದು 2-3% ಚೇಂಜಸ್ ಇರ್ಬೋದು ಅಷ್ಟೇ ಹೊರತು ತುಂಬ ಅಗಾಧ ಪ್ರಮಾಣದಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಹಾಗಾಗಿ ನಾನು ಏನು ಸಿಲೆಬಸ್ನ ಅಪ್ಲೋಡ್ ಮಾಡಿದ್ದೀನಿ ಅದೇ ಸಿಲೆಬಸ್ ಪ್ರಕಾರ ನೀವು ಓದ್ಕೋಬೇಕಾಗುತ್ತೆ. ಆ್ಯಂಡ್ 1% ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಅಧಿಕೃತವಾಗಿ ಇಲಾಖೆಯಿಂದನೇ ತಿಳಿಸಿರ್ತಾರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಿರುತ್ತೆ ಅಂತ. ಸೊ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನಾನು ಅಪ್ಲೋಡ್ ಮಾಡಿರ್ತಕ್ಕಂತಹ ಒಂದು ಸಿಲೆಬಸ್ ಏನಿದೆ, ಸೇಮ್ ಸಿಲೆಬಸ್ ಪ್ರಕಾರನ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಎಕ್ಸಾಮ್ನ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಸಮಾಜ ವಿಜ್ಞಾನಕ್ಕೆ ಎಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತ ಹೇಳಿದ್ರೆ 1484 ಹುದ್ದೆಗಳು ಸಮಾಜ ವಿಜ್ಞಾನಕ್ಕೆ ಅಂತ ಹೇಳಿ ಮೀಸಲಿಟ್ಟಿರುವಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಕನ್ನಡ ಅಂತ ಬಂದಾಗ 1235 ಕನ್ನಡ ಶಿಕ್ಷಕರು, ಮತ್ತು CBZ ಅಂತ ಬಂದಾಗ 850, ಇಂಗ್ಲೀಷ್ ಅಂತ ಬಂದಾಗ 1123. ಆ್ಯಂಡ್ ಹಿಂದಿ ಸಬ್ಜೆಕ್ಟ್, ಸೊ ತುಂಬ ಜನ ಹಿಂದಿ ಸಬ್ಜೆಕ್ಟ್ಗೆ ಕಾಲ್ಫಾರ್ಮ್ ಮಾಡಲ್ಲ ಅಥವಾ ಏನು ಹಿಂದಿ ಸಬ್ಜೆಕ್ಟಿಗೆ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಿಲ್ಲ, ಅದನ್ನು ತೆಗ್ದಾಕೋ ಚಾನ್ಸಸ್ ಇದೆ ಅಂತ ಎಲ್ಲ ಯೋಚನೆ ಮಾಡಿ ಹಿಂದಿ ಸಬ್ಜೆಕ್ಟ್ ಕಾಲ್ಫಾರ್ಮ್ ಮಾಡಲ್ಲ ಅಂತ ಅಂದ್ಕೊಂಡಿದ್ರಿ. ಸೊ ಯಾರ್ಯಾರು ಹಿಂದಿ ಸಬ್ಜೆಕ್ಟ್ಗೆ ಕಾಂಪೀಟ್ ಮಾಡ್ತಾ ಇದ್ದೀರಾ ಅವರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ 1010 ಪೋಸ್ಟ್ಗಳಿಗೆ ಇವಾಗ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾ ಇರೋವಂಥದ್ದು. ಆ್ಯಂಡ್ ದೈಹಿಕ ಶಿಕ್ಷಕರು PET ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಂತ ಬಂದಾಗ 263 ಆಯಿತಾ, 263 ಶಿಕ್ಷಕರ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇದರಲ್ಲಿ
ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ HK ಆ್ಯಂಡ್ ನಾನ್ HK ಎರಡಕ್ಕೂ ಕೂಡ ಸೇರಿಸಿ 263 ಹಾಕಿರೋವಂಥದ್ದು. ಓಕೆನಾ. ಆ್ಯಂಡ್ ಇನ್ನು ನೋಡಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರೋಂತಹ ಒಂದು ಏನು ಪೋಸ್ಟ್ಗಳ ಸಂಖ್ಯೆ ಅಂತ ಹೇಳ್ಬೋದು. ಸೊ ನಾವೇನು 2000 3000 ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಅದು ಸ್ವಲ್ಪ ಜಾಸ್ತಿನೇ, ಒಂದು 1% ಜಾಸ್ತಿನೇ ಆಗಿದೆ. 6,000 ರಿಕ್ರೂಟ್ಮೆಂಟ್ಗಳನ್ನ ಮಾಡ್ಕೋತಾ ಇದ್ದಾರೆ. 6,000 ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಆ್ಯಂಡ್ ಆದಷ್ಟು ಬೇಗ ಇದು ಅಫಿಷಿಯಲ್ ಆಗಿ ಕೂಡ ನೋಟಿಫಿಕೇಶನ್ ಹೊರಬರುತ್ತೆ. ಆ್ಯಂಡ್ ಏನು 6,000 ಅಂತ ಹೇಳ್ತಾ ಇದ್ದೀವಿ, ಸೊ ಅದು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅಥವಾ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗ್ಬೋದು. ಆ್ಯಂಡ್ ಏನು ಈ ನಂಬರ್ಸ್ ಏನಿದೆ ಅಲ್ಲ ಅಷ್ಟೇ ಇರುತ್ತೆ. ಓಕೆನಾ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು HSTRಗೆ ಓದ್ತಾ ಇದ್ದೀರಾ, GPTಗೆ ಓದ್ತಾ ಇದ್ದೀರಾ, ನಾನು ಎರಡಕ್ಕೂ ಕಾಂಪೀಟ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ ಏನು ಇಟ್ಕೊಂಡಿದ್ದೀರಾ ಸ್ಟ್ರಾಂಗ್ ಆಗಿ, ವೆಲ್ ಆ್ಯಂಡ್ ಗುಡ್. ಬಟ್ HSTRಗೆ ಓದ್ತಾ ಇರೋರು ಕಾನ್ಸಂಟ್ರೇಷನ್ ಇಟ್ಟು HSTRಗೆ ಮಾತ್ರನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆ್ಯಂಡ್ GPTಗೆ ಓದ್ತಾ ಇರೋರು GPTಗೆ ಮಾತ್ರನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಯಾಕಂದರೆ ಎರಡೂ ಹುದ್ದೆಗಳಿಗೂ ಓದ್ತೀನಿ, ನಾನು ಎರಡನ್ನೂ ಕಾಂಪೀಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡಿಕೊಂಡು ಸಿಲೆಬಸ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಓದುವಾಗ ಗೊಂದಲ ಮಾಡ್ಕೊಳ್ಳೋದಾಗಿರಲಿ, ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. GPSTR ಮತ್ತು HSTRಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಸ್ವಲ್ಪ ಸೇಮ್ ಇರುತ್ತೆ. ಓಕೆ. ಆ್ಯಂಡ್ ಜನರಲ್ ಕನ್ನಡ GPSTRಲ್ಲಿದ್ದರೆ ಜನರಲ್ ಕನ್ನಡ HSTRಲ್ಲಿ ಇರಲ್ಲ. ಆ್ಯಂಡ್ GPSTRಗೆ ಪ್ರಿಪೇರ್ ಆಗ್ತಾ ಇರೋರು HSTR ಎಕ್ಸಾಮ್ನ ಕೂಡ ಬರೀಬಹುದು. ಬಟ್ HSTR ಅಂತ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ಸೊ ಇವಾಗ ಒಂದು ರೂಲ್ಸ್ ಬಂದಿದೆ ಗೊತ್ತಾ, ರೀಸೆಂಟಾಗಿ ಬಂದಿರೋ C&R ರೂಲು, PU ಲೆಕ್ಚರರ್ಸು 8th 9thಗೆ ಟೀಚ್ ಮಾಡಬೇಕಾಗುತ್ತೆ ಅಂತ. ಸೊ ಹಾಗಾಗಿ HSTR ಅಂತ ಬಂದಾಗ ಸ್ವಲ್ಪ PU ಲೆವೆಲ್ಗೆ ಮತ್ತು PG ಲೆವೆಲ್ಗೆ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೊ GPSTR ಅಂತ ಬಂದಾಗ ಹೇಳ್ತಾರೆ PU ತನಕ ನೀವು ಓದ್ಕೋಬೇಕು ಅಂತ. 10ನೇ ತರಗತಿ ತನಕ ಒಂದು 10 to 12 ಟೈಮ್ಸ್ ನೀವು ರಿವಿಷನ್ ಮಾಡಿಬಿಟ್ರೆ ಅದೇ ಟೆಕ್ಸ್ಟ್ ಬುಕ್ಕಲ್ಲಿ 90% ಸಿಲೆಬಸ್ನ ಕವರ್ ಮಾಡಿರ್ತಾರೆ. ಸೊ ನೀವು ಈ ಸಿಲೆಬಸ್ನ ಕಂಪ್ಲೀಟಾಗಿ ರಿವಿಷನ್ ಮಾಡಿ ಆದಮೇಲೆ ನಿಮಗೆ ಇನ್ನೂ ಟೈಮ್ ಇತ್ತು ಅಂತಂದರೆ ನೀವೇನು ಮಾಡ್ಬೋದು, PU ಟೆಕ್ಸ್ಟ್ ಬುಕ್ಸ್ಗಳನ್ನ ಕೂಡ ನೀವು ಓದ್ಬೋದು. ಸೊ HSTR ಅಂತ ಬಂದಾಗ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರೋದ್ರಿಂದ ನಾವು PG ಲೆವೆಲ್ ತನಕನೂ ಕೂಡ ಓದ್ಕೋಬೇಕಾಗುತ್ತೆ. ಆ್ಯಂಡ್ HSTR ಅಂತ ಬಂದಾಗ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಬರೆಯೋದಕ್ಕೆ ಇರಲ್ಲ. ಅಂದರೆ ವಿವರಣಾತ್ಮಕವಾದಂತಹ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಟ್ಸ್ MCQ ಕ್ವೆಶನ್ಸ್ ಮಾತ್ರ ಆಗಿರುತ್ತೆ, ಟಿಕ್ಕಿಂಗ್ ಇರುತ್ತೆ. ಓಕೆ. ಒಂದು ಪ್ರಶ್ನೆಯನ್ನು ಕೊಟ್ಟು ಅದ್ರ ಕೆಳಗೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಕಂಪೇರ್ ಟು GPSTR, HSTR ಸ್ವಲ್ಪ ನಮಗೆ ಏನು ಗೊಂದಲ ಉಂಟು ಮಾಡಲ್ಲ. ಏನಿರುತ್ತೆ ಆಪ್ಷನ್ಸ್ಗಳನ್ನ ನೋಡಿ ಯೋಚನೆ ಮಾಡಿ ಆನ್ಸರ್ನ ಟಿಕ್ ಮಾಡಬೇಕಾಗತ್ತೆ. ಬಟ್ GPSTRಲ್ಲಿ ಟಿಕ್ಕಿಂಗ್ ಕೂಡ ಇರುತ್ತೆ ಆ್ಯಂಡ್ MCQ ಕೂಡ ಇರುತ್ತೆ ಅಲ್ವಾ. ಸೊ ನಿಮಗೆ ನೀವು ಯಾವುದಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅದಕ್ಕೆ 100% ಕೊಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಇವಾಗ HSTRಗೆ ಯಾವುದೇ ರೀತಿಯಾದಂತಹ TETನ ಕೇಳಿಲ್ಲ ಆ್ಯಂಡ್ PGಯನ್ನು ಕೂಡ ಕೇಳಿಲ್ಲ. ಅದು ಒಂದು ದೊಡ್ಡ ತಲೆನೋವಾಗಿತ್ತು ಆಸ್ಪಿರೆಂಟ್ಸ್ಗೆ. HSTRಗೆ ಎಲ್ಲಿ TETನ ಕೇಳ್ತಾರೋ ಎಲ್ಲಿ PGನ ಕೇಳ್ತಾರೋ ಅಂತ ಅಂದ್ಬಿಟ್ಟು. ಸೊ ಇವಾಗ ಆ ಥರ ಯಾವುದೇ ಒಂದು ಟೆನ್ಷನ್ ಇಲ್ಲ. ಅಫಿಷಿಯಲ್ ಆಗಿ C&R ರೂಲ್ ಬಂದಿರೋದ್ರಿಂದ TETನೂ ಇರೋದಿಲ್ಲ, PG ಕೂಡ ಇರೋದಿಲ್ಲ. ಓನ್ಲಿ ಡಿಗ್ರಿ ಪ್ಲಸ್ B.Ed ಅಷ್ಟೇ ಇರುತ್ತೆ. ಆ್ಯಂಡ್ ಅದರಲ್ಲೂ ಕೂಡ 85:15 ಈ ಒಂದು ಇದರಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೋತಾರೆ. ಅಂದರೆ 85% ಬಂದು ನಿಮ್ಮ ಕಂಪ್ಲೀಟ್ CET ಏನಿದೆ ಆ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇನ್ನು ಉಳಿದಿರ್ತಕ್ಕಂತಹ 15% ಏನಿದೆ ಆ 15%ಅಲ್ಲಿ 13% ಬಂದು ನಿಮ್ಮ ಡಿಗ್ರಿದಾಗಿರುತ್ತೆ. ಆ್ಯಂಡ್ ಇನ್ನು 2% ಏನಿದೆ ಅಲ್ಲ ಅದು B.Edದಾಗಿರುತ್ತೆ. ಸೊ ಇಷ್ಟು 85:15% ಅಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಾಗಾಗಿ ಯಾರ್ದೆಲ್ಲ PG ಆಗಿಲ್ಲ ಆ್ಯಂಡ್ ಯಾರು B.Ed ಮಾಡ್ಕೊಂಡಿಲ್ಲ ಅವರಿಗೆ ಇದು ಬೆಸ್ಟ್ ಆಪರ್ಚುನಿಟಿ. ಆ್ಯಂಡ್ ಕಂಪೇರ್ ಟು GPSTR, PSTR, HSTRಗೆ ಬಹಳಷ್ಟು ಪೋಸ್ಟ್ಗಳನ್ನು ಈ ಸಲ ಮೀಸಲಿಟ್ಟಿರೋದ್ರಿಂದ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಆ್ಯಂಡ್ ಇದರ ಒಂದು ಸಿಲೆಬಸ್ ಆಗಿರ್ಬೋದು ಆ್ಯಂಡ್ ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಯಾವ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದಬೇಕು, ಯಾವುದು ಬೆಸ್ಟ್ ಸ್ಟಡಿ ಮೆಟೀರಿಯಲ್ಸ್ ಆಗಿರುತ್ತೆ, ಇದೆಲ್ಲವನ್ನು ಕೂಡ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋನ ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಸೊ ನೀವು ಆ ಲಿಂಕ್ನ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ HSTRಗೆ ಬೇಕಾಗತಕ್ಕಂತಹ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.